ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನಾವು ಆಗಲೇ ಅಂದ್ಕೊಂಡಿದ್ವಿ ನೇರವಾಗಿ ಮೆಡಿಕಲ್ ಶಾಪ್ಗಳಿಗೆ ಔಷಧ ತಲುಪೋದಿಲ್ಲ, ಮಧ್ಯವರ್ತಿಗಳು ಬೇಕಾಗ್ತಾರೆ, ಏಜೆನ್ಸಿ ಬೇಕಾಗುತ್ತೆ ಅಂತ. ಅದಕ್ಕೋಸ್ಕರ ಒಂದು ಉಪಾಯ ತಮ್ಮದೇ ಏಜೆನ್ಸಿ ಮಾಡ್ಕೊಂಡಿದ್ರು ಅಂದರೆ ಎಷ್ಟು ಚಾಲಕಿ ಇವರು ಅಂತ. ಖಂಡಿತವಾಗಿ ದರ್ಶಿತ SIT ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಸ್ಫೋಟಕ ಅಂಶಗಳು ಬಯಲಿಗೆ ಬಂದಿರುವಂತದ್ದು. ಪ್ರಕರಣದ ಪ್ರಮುಖ ಆರೋಪಿಗಳಾಗಿರುವಂತ ಪ್ರಶಾಂತ್ ಮತ್ತು ವೆಂಕಟೇಶ್ ಇವರೇ ಎರಡರ ಕಿಂಗ್ ಪಿನ್ಗಳು ಮತ್ತು ಮಾಸ್ಟರ್ ಮೈಂಡ್ ಅನ್ನೋದು ಸದ್ಯ ಬಯಲಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇವರಿಬ್ರು ಆರಂಭದಲ್ಲಿ ಔಷಧಿ ಕಂಪನಿಗಳನ್ನ ತೆರಿಬೇಕಂತೇಳಿ ಔಷಧಿ ಕಂಪನಿಗಳನ್ನ ತೆಗೆದಿರ್ತಾರೆ. ತೆಗೆದು ಜೆನ್ಯನ್ನಾಗೆ ಆ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇವ್ರಿಗೆ ಸಾಕಷ್ಟು ನಷ್ಟ ಆಗಿರುತ್ತೆ. ಅದರಿಂದ ಹೊರಬರ್ಲಿಕ್ಕೆ ಮತ್ತು ಆ ನಷ್ಟವನ್ನ ತುಂಬಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ನಕಲಿ ಔಷಧಿಗಳನ್ನ ಇವರು ಮಾರಾಟವನ್ನ ಮಾಡ್ಲಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಮಾಡಿರ್ತಾರೆ. ಇದರಲ್ಲಿ ಒಬ್ರು ಪರ್ಚೇಸ್ ಅನ್ನ ಮಾಡಿದ್ರೆ ವೆಂಕಟೇಶ್ ಪ್ರಶಾಂತ್ ಏನಿರ್ತದೆ ಈತ ಡಿಸ್ಟ್ರಿಬ್ಯೂಷನ್ ಮಾಡೋದನ್ನ ಒಪ್ಕೊಂಡಿರ್ತಾರೆ. ಅಂದ್ರೆ ಮೆಡಿಕಲ್ ರೆಪ್ ಆಗಿ ಇಬ್ರು ಕೂಡ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಈ ಬೇರೆ ಹೊರ ರಾಷ್ಟ್ರಗಳಿಂದ ಈ ಔಷಧಿಗಳನ್ನ ತೆಗೆದುಕೊಂಡ್ ಬರುವಂತದ್ದು, ಅದರ ಲೇಬಲ್ ಗಳನ್ನ ಚೇಂಜ್ ಮಾಡುವಂತದ್ದು ಮತ್ತೆ ನಕಲಿ ಔಷಧಿಗಳನ್ನ ಸೇರಿಸಿ ಅವ್ರನ್ನ ಬೇರೆ ಬೇರೆ ಕಡೆಗೆ ಏನು ಮಾರಾಟವನ್ನು ಮಾಡ್ತಾ ಇರುವಂತದ್ದು ಅನ್ನೋದು ಗೊತ್ತಾಗಿದೆ. ಅಂದ್ರೆ ಅವ್ರಿಗೆ ಆದಂತ ನಷ್ಟವನ್ನ ತುಂಬಿಸ್ಕೊಳ್ಳಕ್ಕೆ ಆರೋಪಿಗಳು ಈ ರೀತಿಯಾಗಿ ಕಂಪನಿಗಳನ್ನ ಮಾಡಿಕೊಂಡು ಅದರಿಂದ ಇವರು ವಂಚನೆಯನ್ನ ಮಾಡಿದರೆ ಅನ್ನೋ ಮಾಹಿತಿ ಇರುವಂತದ್ದು. ಇಬ್ಬರ ಆರೋಪಿಗಳ ಹೆಸರಲ್ಲಿ ಒಟ್ಟು 4 ಕಂಪನಿಗಳಿತ್ತು ಅನ್ನೋದು ಸದ್ಯ ಗೊತ್ತಾಗಿರುವಂತದ್ದು. ತನಿಖಾ ಸಂದರ್ಭದಲ್ಲಿ ಇದರಿಂದ ಆಚೆಗೆ ಕೇವಲ ಇವರಿಬ್ಬರೇ ಇದ್ದಾರೆ, ಇವ್ರದೇ ಆದ ಒಂದು ಗ್ಯಾಂಗ್ ಇದೆ ಮತ್ತೆ ಇವ್ರ ಜೊತೆಗೆ ಬೇರೆ ಯಾವ್ದು ಪಾರ್ಟ್ನರ್ಸ್ ಗಳಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಸಂತೋಷ್.